ನಮ್ಮ ಜೊತೆಗೆ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಭಾರತದ ಸಂಸ್ಕೃತಿ ಮತ್ತು ಘನತೆಯನ್ನು ಎತ್ತಿಡುವಲ್ಲಿ, ಸಾಮಾಜಿಕ ನ್ಯಾಯನ ಕಾಪಾಡುವಲ್ಲಿ ನಮ್ಮ ದೇಶದಲ್ಲಿ ನ್ಯಾಯಾಧೀಶರ ಪಾತ್ರ ಹೆಚ್ಚಿರುವುದರಿಂದ ನಮ್ಮ ಸಂಘಕ್ಕೆ ಬಂದು ನಮ್ಮ ಜೊತೆಗೆ ಈಗಾಗಲೇ ಮೇಡಮ್ ಅವರು ಹೇಳಿದಂತೆ ಜುಲೈ 11ನೇ ತಾರೀಕು ಈ ಒಂದು ಬೃಹತ್ ಲೋಕ ಅದಾಲತನ್ನ ಹಮ್ಮಿಕೊಳ್ಳಲಾಗಿದೆ. ಇಡೀ ರಾಷ್ಟ್ರದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ಒಂದು ವಿಚಾರ ಅಂದ್ರೆ ನಮ್ಮಲ್ಲೇ ಇಳಿದೆ, ಅದು ಜನಸಾಮಾನ್ಯರಿಗೂ ಅದು ತಲುಪಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ. ನಿಮ್ಮ ಮೂಲಕ ಅಂದ್ರೆ ಹೆಚ್ಚಿನ ಪ್ರಚಾರವನ್ನ ನೀಡುವುದರ ಅಥವಾ ಕಡಿಮೆ ವೆಚ್ಚದಲ್ಲಿ ತಕ್ಷಣ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದೇ ಇದರ ಉದ್ದೇಶವಾಗಿರುತ್ತೆ. ನಮಗೆಲ್ಲ ತಿಳಿದಿದೆ, ನ್ಯಾಯಾಲಯದಲ್ಲಿ ತುಂಬಾ ಕೇಸುಗಳು ಪೆಂಡಿಂಗ್ ಉಳಿದಿರುತ್ತೆ. ಕಾರಣ ನಮ್ದು ಪಾಪ್ಯುಲೇಷನ್ ಮತ್ತು ಜಡ್ಜಸ್ನ ಸಂಖ್ಯೆಯ ಅಸಮತೋಲನ ಇದೆ. ಆ ಕಾರಣದಿಂದ ಪೆಂಡಿಂಗ್ ಉಳಿದಿದೆ. ಜಡ್ಜಸ್ ಎಷ್ಟೇ ಪ್ರಯತ್ನ ಪಟ್ಟರು ಝೀರೋ ಪೆಂಡೆನ್ಸಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಕಾರಣದಿಂದ ನಾವೆಲ್ಲರೂ ಪರ್ಯಾಯ ವಿವಾದ ಪರಿಹಾರದ ಕಡೆಗೆ ಮುಖ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಲೋಕ ಅದಾಲತ್ ಪ್ರಮುಖ ಹೆಜ್ಜೆಯಾಗಿದೆ. ಇಲ್ಲಿ ಎಲ್ಲಾ ತರದ ಕೇಸುಗಳನ್ನು ನಾವು ಇತ್ಯರ್ಥಗೊಳಿಸಬಹುದು. ಇನ್ನೂ ಒಂದು ವಿಷಯ ಏನಂದ್ರೆ, ಇಲ್ಲಿ ಕೋರ್ಟ್ನಲ್ಲಿ ಯಾವ್ದಾದ್ರು ಕೇಸ್ ನಡೆದ್ರೆ ಒಬ್ಬ ಪಕ್ಷಗಾರನಿಗೆ ಗೆಲುವಾಗುತ್ತೆ, ಒಬ್ಬ ಪಕ್ಷಗಾರನಿಗೆ ಸೋಲಾಗುತ್ತೆ. ಆದ್ರೆ ಲೋಕದಲ್ಲಿ ವಿನ್ ಟು ವಿನ್ ಸಿಚುಯೇಷನ್ ಇರುತ್ತೆ. ಹಾಗಾಗಿ ಮಾನವ ಸಂಬಂಧಗಳು ಚೆನ್ನಾಗಿ ಉಳಿಯುತ್ತೆ, ಗಟ್ಟಿಗೊಳಿಸುತ್ತೆ. ಆದ್ರಿಂದ ನಾವು